ಮಕರ ರಾಶಿಯವರೇ, ಇಂದು ನೀವು ಈ ಮಾತುಗಳನ್ನು ಕೇಳುತ್ತಿದ್ದೀರಿ ಎಂದರೆ ಅದು ಕಾಕತಾಳೀಯವಲ್ಲ. ಇದು ನಿಮ್ಮ ಜೀವನದಲ್ಲಿ ಒಂದು ಮಹಾ ಬದಲಾವಣೆ ಬರುವ ಮೊದಲು ಬ್ರಹ್ಮಾಂಡವೇ ನಿಮ್ಮನ್ನು ಇಲ್ಲಿಗೆ ಕರೆತಂದಿದೆ. ಏಕೆಂದರೆ ನೀವು ಅನುಭವಿಸಿದ ಆ ನೋವು, ಆ ಹೋರಾಟ, ಆ ಕಣ್ಣೀರು ಎಲ್ಲವಕ್ಕೂ ಇಂದು ಒಂದು ಅರ್ಥ ಸಿಗಲಿದೆ. ಮಕರ ರಾಶಿಯವರೇ, ನೀವು ಎಷ್ಟು ವರ್ಷಗಳಿಂದ ಕಾಯುತ್ತಿದ್ದೀರಿ? ಎಷ್ಟು ರಾತ್ರಿಗಳನ್ನು ನಿದ್ದೆಯಿಲ್ಲದೆ ಕಳೆದಿದ್ದೀರಿ? ಎಷ್ಟು ಬಾರಿ ಮನಸ್ಸು ಮುರಿದು ಮತ್ತೆ ಎದ್ದು ನಿಂತಿದ್ದೀರಿ? ಆ ಎಲ್ಲ ಹೋರಾಟಗಳು ವ್ಯರ್ಥವಾಗಿರಲಿಲ್ಲ. ನಿಮ್ಮ ಪ್ರತಿಯೊಂದು ಕಷ್ಟವೂ ಒಂದು ಮಹಾಶಕ್ತಿಯಾಗಿ ಪರಿವರ್ತನೆ ಆಗುತ್ತಿತ್ತು. ಆ ಶಕ್ತಿಯ ಸ್ಫೋಟ ಇನ್ನು ಕ್ಷಣಗಳಲ್ಲಿ ನಡೆಯಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಕರ ರಾಶಿಗೆ ಈಗ ಗ್ರಹಗಳ ಒಂದು ಅಪರೂಪದ ಜೋಡಣೆ ಉಂಟಾಗಿದೆ. ಇಂತಹ ಗ್ರಹ ಸ್ಥಿತಿ ಬರಲು ಹಲವು ದಶಕಗಳೇ ಬೇಕಾಗಿತ್ತು. ಇದು ಸಾಮಾನ್ಯ ಬದಲಾವಣೆಯಲ್ಲ. ಇದು ನಿಮ್ಮ ಜೀವನದ ಸಂಪೂರ್ಣ ಪರಿವರ್ತನೆ. ಇದು ನಿಮ್ಮ ಹೋರಾಟಕ್ಕೆ ನಿಜವಾದ ಅಂತ್ಯ ಮತ್ತು ಒಂದು ಸುವರ್ಣಯುಗದ ಮಹಾ ಆರಂಭ. ನೀವು ಬಹಳ ದಿನಗಳಿಂದ ಕೇಳುತ್ತಿದ್ದ ಪ್ರಶ್ನೆಗೆ ಇಂದು ಉತ್ತರ ಸಿಗಲಿದೆ. ನನ್ನ ಜೀವನ ಯಾವಾಗ ಸರಿಯಾಗುತ್ತದೆ ಎಂದು ಭಗವಂತನ ಮುಂದೆ ಕೇಳಿ ಕೇಳಿ ಸುಸ್ತಾಗಿದ್ದ ನಿಮಗೆ ಆ ಭಗವಂತನೇ ಇಂದು ಗ್ರಹಗಳ ಮೂಲಕ ಉತ್ತರ ಕಳುಹಿಸಿದ್ದಾನೆ. ಆ ಉತ್ತರ ನೀವು ಕೇಳಲೇಬೇಕು. ಮಕರ ರಾಶಿಯ ಜನರ ಜೀವನದಲ್ಲಿ ಯಾವಾಗಲೂ ಒಂದು ವಿಶೇಷತೆ ಇರುತ್ತದೆ. ಅವರು ಬಿದ್ದರೂ ಮತ್ತೆ ಎದ್ದು ನಿಲ್ಲುತ್ತಾರೆ. ಅವರು ಮುರಿದರೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಇದು ಶನಿ ದೇವರು ನಿಮಗೆ ಕೊಟ್ಟ ಶಕ್ತಿ. ಮಕರ ರಾಶಿಯ ಅಧಿಪತಿ ಶನಿ. ಶನಿ ದೇವರು ಯಾವಾಗಲೂ ತನ್ನ ಜನರನ್ನು ಮೊದಲು ಪರೀಕ್ಷೆಗೆ ಒಳಪಡಿಸುತ್ತಾರೆ, ನಂತರ ಅಭಿಷೇಕ ಮಾಡುತ್ತಾರೆ. ನಿಮ್ಮ ಪರೀಕ್ಷೆ ಮುಗಿದಿದೆ. ಅಭಿಷೇಕದ ಸಮಯ ಆರಂಭವಾಗಿದೆ. ಈ ಮಾತುಗಳು ಕೇಳಿ ನಿಮ್ಮ ಮನಸ್ಸು ಒಳಗೊಳಗೆ ಏನೋ ಅನುಭವಿಸುತ್ತಿದ್ದರೆ ಆ ಅನುಭವ ಸುಳ್ಳಲ್ಲ. ಅದು ನಿಮ್ಮ ಆತ್ಮ ಸತ್ಯವನ್ನು ಗುರುತಿಸುತ್ತಿದೆ. ನಿಮ್ಮ ಹೃದಯ ಹೇಳುತ್ತಿದೆ, ಹೌದು, ಇದು ನನ್ನ ಸಮಯ. ಆ ಭಾವನೆಯನ್ನು ನಂಬಿ. ಏಕೆಂದರೆ ಗ್ರಹಗಳು ನಿಮ್ಮ ಪರವಾಗಿ ನಿಂತಿವೆ. ವಿಧಿ ನಿಮ್ಮ ಕಡೆ ತಿರುಗಿದೆ. ಸ್ವರ್ಗದ ಬಾಗಿಲು ತೆರೆದುಕೊಳ್ಳುತ್ತಿದೆ. ಇನ್ನು ಮುಂದೆ ನೀವು ಕೇಳಲಿರುವ ಪ್ರತಿಯೊಂದು ಮಾತು ನಿಮ್ಮ ಜೀವನದ ಮಹತ್ತರ ರಹಸ್ಯಗಳನ್ನು ಬಿಚ್ಚಿಡಲಿದೆ. ಈ ಸಮಯದಲ್ಲಿ ನಿಮ್ಮ ವೃತ್ತಿ, ಸಂಬಂಧ, ಹಣ, ಆರೋಗ್ಯ ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿ ಏನೆಲ್ಲಾ ನಡೆಯಲಿದೆ ಎಂಬುದನ್ನು ಗ್ರಹಗಳು ಸ್ಪಷ್ಟವಾಗಿ ಹೇಳುತ್ತಿವೆ. ಇದನ್ನು ಕೊನೆಯವರೆಗೂ ಕೇಳಿ. ಒಂದೇ ಒಂದು ಮಾತು ತಪ್ಪಿಸಿಕೊಳ್ಳಬೇಡಿ. ಮಕರ ರಾಶಿಯವರೇ, ನಿಮ್ಮ ಬಾಳಿನ ಸುವರ್ಣ ಅಧ್ಯಾಯ ಈಗ ಆರಂಭವಾಗುತ್ತಿದೆ. ಮೊದಲು ನೀವು ಒಂದು ಕೆಲಸ ಮಾಡಬೇಕು. ನಿಮ್ಮ ಮನಸ್ಸನ್ನು ಒಂದು ಕ್ಷಣ ನಿಲ್ಲಿಸಿ, ಕಣ್ಣು ಮುಚ್ಚಿ ನಿಮ್ಮ ಇಷ್ಟದೇವರನ್ನು ಮನಸ್ಸಿನಲ್ಲಿ ನೆನೆಸಿಕೊಳ್ಳಿ. ಆ ದೇವರ ಹೆಸರನ್ನು ಕೆಳಗಿನ ಅಭಿಪ್ರಾಯ ವಿಭಾಗದಲ್ಲಿ ಬರೆಯಿರಿ. ಈ ಒಂದು ಚಿಕ್ಕ ಕೆಲಸ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಶಕ್ತಿಯನ್ನು ಆಹ್ವಾನಿಸುತ್ತದೆ ಎಂದು ನಂಬಿರಿ. ಭಗವಂತನ ಹೆಸರು ಬರೆದಾಗ ಒಂದು ಅಲೌಕಿಕ ಸಂಬಂಧ ಸ್ಥಾಪನೆಯಾಗುತ್ತದೆ ನಿಮ್ಮ ಮತ್ತು ದೈವದ ನಡುವೆ. ನಿಮ್ಮ ಈ ನಂಬಿಕೆ ಮತ್ತು ಭಕ್ತಿ ಕಂಡು ನಿಮ್ಮ ಪ್ರಿಯರಿಗೂ ಈ ಆಶೀರ್ವಾದ ತಲುಪಲಿ ಎಂದು ಬಯಸುವುದಾದರೆ ಈ ಮಾಹಿತಿಯನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಏಕೆಂದರೆ ಒಳ್ಳೆಯದನ್ನು ಹಂಚಿದಾಗ ಅದು ನಿಮಗೆ ಮರಳಿ ಬರುತ್ತದೆ ಎಂಬುದು ಕರ್ಮ ಸಿದ್ಧಾಂತ. ಈ ಜ್ಯೋತಿಷ್ಯ ಮಾಹಿತಿಯನ್ನು ಇಷ್ಟಪಟ್ಟರೆ ಮನಪೂರ್ವಕವಾಗಿ ಆಶೀರ್ವಾದ ನೀಡಿ. ಇನ್ನು ನಿಮ್ಮ ಜನ್ಮ ಕುಂಡಲಿ, ವಿವಾಹ ಹೊಂದಾಣಿಕೆ, ರಾಶಿಫಲ ವಿಶ್ಲೇಷಣೆ ಅಥವಾ ಜೀವನದ ಯಾವುದೇ ಸಮಸ್ಯೆಗೆ ಜ್ಯೋತಿಷ್ಯ ಮಾರ್ಗದರ್ಶನ ಬೇಕಾದರೆ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಅಭಿಪ್ರಾಯ ವಿಭಾಗದಲ್ಲಿ ನೋಡಬಹುದು. ನಿಮ್ಮ ಜೀವನದ ಮಹತ್ವದ ನಿರ್ಣಯ ತೆಗೆದುಕೊಳ್ಳುವ ಮೊದಲು ಒಮ್ಮೆ ಗ್ರಹಗಳ ಮಾತನ್ನು ಕೇಳಿ. ಏಕೆಂದರೆ ಜ್ಯೋತಿಷ್ಯ ಕೇವಲ ಭವಿಷ್ಯ ಹೇಳುವ ಕಲೆ ಅಲ್ಲ, ಅದು ನಿಮ್ಮ ಕರ್ಮದ ನಕ್ಷೆಯನ್ನು ಓದುವ ವಿಜ್ಞಾನ. ವಿವಾಹ ಹೊಂದಾಣಿಕೆಯಲ್ಲಿ ಸಂಶಯ ಇದ್ದರೆ ತಡ ಮಾಡಬೇಡಿ. ಜ್ಯೋತಿಷ್ಯ ಶಾಸ್ತ್ರ ನಿಮಗೆ ಸ್ಪಷ್ಟ ದಾರಿ ತೋರಿಸುತ್ತದೆ. ಇನ್ನು ಗ್ರಹಗಳ ಮಾತಿಗೆ ಬರೋಣ. ಮಕರ ರಾಶಿಗೆ ಈಗ ಆಕಾಶದಲ್ಲಿ ಯಾವ ಗ್ರಹಗಳು ಏನು ಹೇಳುತ್ತಿವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಮೊದಲು ಒಂದು ಸಂಗತಿ ತಿಳಿಯಬೇಕು. ಗ್ರಹಗಳು ಮಾತನಾಡುತ್ತವೆ. ಅವು ನಿಮ್ಮ ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ತಮ್ಮ ಪ್ರಭಾವ ಬೀರುತ್ತವೆ. ನೀವು ಎಚ್ಚರವಾಗಿ ಕೇಳಿದರೆ ಆ ಸಂದೇಶ ನಿಮ್ಮನ್ನು ಸಂಕಷ್ಟದಿಂದ ಪಾರು ಮಾಡಬಲ್ಲದು ಮತ್ತು ಸುಖದ ಶಿಖರಕ್ಕೆ ಕೊಂಡೊಯ್ಯಬಲ್ಲದು. ಗುರು ಮಹಾರಾಜ ಈಗ ಮಕರ ರಾಶಿಯ ಮೇಲೆ ತನ್ನ ಒಂದು ಅಪರೂಪದ ದೃಷ್ಟಿ ಬೀರುತ್ತಿದ್ದಾರೆ. ಗುರು ಎಂದರೆ ಜ್ಞಾನ, ಸಂಪತ್ತು, ಭಾಗ್ಯ, ವಿವೇಕ ಮತ್ತು ಈಶ್ವರ ಕೃಪೆ. ಗುರುವಿನ ಅನುಗ್ರಹ ಯಾವ ರಾಶಿಯ ಮೇಲೆ ಬಿದ್ದರೂ ಆ ರಾಶಿಯ ಜನರ ಜೀವನ ಬದಲಾಗದೇ ಇರದು. ಮಕರ ರಾಶಿಯ ಮೇಲೆ ಗುರುವಿನ ಈ ದೃಷ್ಟಿ ಬೀಳುವುದು ಬಹಳ ವಿರಳ. ಇದು ಒಂದು ಮಹಾ ಅವಕಾಶ. ಇದು ಕೇವಲ ಜ್ಯೋತಿಷ್ಯ ಭಾಷೆಯಲ್ಲಿ ಹೇಳುವ ಮಾತಲ್ಲ. ಇದು ನಿಮ್ಮ ಭಾಗ್ಯದ ಮಹಾ ಬಾಗಿಲು ತೆರೆಯುತ್ತಿದೆ ಎಂಬ ಸಂಕೇತ. ಗುರುದೇವರ ಪ್ರಭಾವದಿಂದ ಮಕರ ರಾಶಿಯ ಜನರ ಯೋಚನಾ ಶಕ್ತಿ ಹೆಚ್ಚಾಗುತ್ತದೆ. ನಿಮ್ಮ ಮೆದುಳು ಮೊದಲಿಗಿಂತ ಚುರುಕಾಗಿ ಕೆಲಸ ಮಾಡಲು ಶುರು ಮಾಡುತ್ತದೆ. ತೀರ್ಮಾನ ತೆಗೆದುಕೊಳ್ಳುವ ಶಕ್ತಿ ಬಲಗೊಳ್ಳುತ್ತದೆ. ಜೀವನದಲ್ಲಿ ಮೊದಲು ತಪ್ಪಿಸಿಕೊಂಡ ಅವಕಾಶಗಳು ಮರಳಿ ಬರಲಿವೆ ಮತ್ತು ಹೊಸ ಅವಕಾಶಗಳ ಮಳೆ ಸುರಿಯಲಿದೆ. ಗುರುವಿನ ಅನುಗ್ರಹ ಎಂದರೆ ಕೇವಲ ಹಣ ಮಾತ್ರವಲ್ಲ. ಅದು ಜ್ಞಾನ, ಗೌರವ, ಸಮಾಜದಲ್ಲಿ ಸ್ಥಾನಮಾನ, ಕುಟುಂಬದಲ್ಲಿ ಶಾಂತಿ ಮತ್ತು ಆಂತರಿಕ ಸ್ಥಿರತೆ.
ಇವೆಲ್ಲವೂ ಮಕರ ರಾಶಿಯ ಕಡೆ ಹರಿದು ಬರಲಿವೆ. ವಿಶೇಷವಾಗಿ ಗುರುದೇವರ ಪ್ರಭಾವ ಮಕರ ರಾಶಿಯ 4ನೇ ಮನೆಯ ಮೇಲೆ ಬೀಳುತ್ತಿದೆ. ಅಂದರೆ ಮನೆ, ಭೂಮಿ, ವಾಹನ, ತಾಯಿಯ ಸುಖ ಇವುಗಳಲ್ಲಿ ಒಂದು ಸ್ಪಷ್ಟ ಸುಧಾರಣೆ ಬರಲಿದೆ. ವರ್ಷಗಳಿಂದ ಮನೆಯ ಬಗ್ಗೆ ಕನಸು ಕಾಣುತ್ತಿದ್ದ ನೀವು, ಆ ಕನಸು ನನಸಾಗುವ ದಿನಗಳು ಸನ್ನಿಹಿತವಾಗಿವೆ. ಇದು ಗ್ರಹಗಳ ಮಾತು. ಇದನ್ನು ನಂಬಿ. ಈಗ ಶನಿ ದೇವರ ಪ್ರಭಾವವನ್ನು ನೋಡೋಣ. ಶನಿ ಮಕರ ರಾಶಿಯ ಅಧಿಪತಿ ಎಂದು ಹೇಳಿದ್ದೆ. ಶನಿ ತನ್ನ ಸ್ವಂತ ರಾಶಿಯ ಜನರನ್ನು ಯಾವಾಗಲೂ ಒಂದು ವಿಶೇಷ ರೀತಿಯಲ್ಲಿ ನೋಡಿಕೊಳ್ಳುತ್ತಾನೆ. ಅವರನ್ನು ಮೊದಲು ಕಬ್ಬಿಣದ ಕಡಾಯಿಯಲ್ಲಿ ಬೇಯಿಸುತ್ತಾನೆ, ನಂತರ ಚಿನ್ನದ ಥಾಲಿಯಲ್ಲಿ ಬಡಿಸುತ್ತಾನೆ. ನೀವು ಕಳೆದ ಕೆಲವು ವರ್ಷಗಳಲ್ಲಿ ಆ ಬೇಯಿಸುವ ಪ್ರಕ್ರಿಯೆಯನ್ನು ಅನುಭವಿಸಿದ್ದೀರಿ. ಆ ಹಂತ ಮುಕ್ತಾಯಗೊಳ್ಳುತ್ತಿದೆ. ಈಗ ಚಿನ್ನದ ಥಾಲಿಯ ಸಮಯ. ಶನಿ ಈಗ ಮಕರ ರಾಶಿಯ ಮೇಲೆ ಒಂದು ರಕ್ಷಾ ಕವಚ ಹಾಕುತ್ತಿದ್ದಾರೆ. ಅಂದರೆ ನಿಮ್ಮ ಶತ್ರುಗಳ ಶಕ್ತಿ ಕಡಿಮೆ ಆಗಲಿದೆ. ನಿಮ್ಮ ಬಗ್ಗೆ ಕೆಟ್ಟದ್ದು ಯೋಚಿಸುವವರಿಗೆ ಶನಿ ಕರ್ಮದ ಉತ್ತರ ಕೊಡಲಿದ್ದಾರೆ. ನೀವು ಸ್ವತಃ ಹೋರಾಡಬೇಕಾಗಿಲ್ಲ. ಶನಿ ನ್ಯಾಯ ನೀಡುತ್ತಾರೆ ಮತ್ತು ಶನಿ ನ್ಯಾಯ ಯಾವಾಗಲೂ ನಿಖರ. ಒಂದೇ ಒಂದು ತಪ್ಪಿಲ್ಲ, ಒಂದೇ ಒಂದು ತಡ ಇಲ್ಲ. ಸರಿಯಾದ ಸಮಯದಲ್ಲಿ ಸರಿಯಾದ ಫಲ ಕೊಡುವ ಶನಿ ಮಕರ ರಾಶಿಯ ಪರ ನಿಂತಿದ್ದಾರೆ. ಶನಿ ದೇವರ ಈ ರಕ್ಷಾ ಪ್ರಭಾವ ಮಕರ ರಾಶಿಯ ಕರ್ಮ ಖಾತೆಯಲ್ಲಿ ಒಂದು ಮಹತ್ವದ ಬದಲಾವಣೆ ತರಲಿದೆ. ನೀವು ಬಹಳ ದಿನಗಳಿಂದ ಇತರರಿಗಾಗಿ ಕಷ್ಟಪಟ್ಟಿದ್ದೀರಿ, ಉಪಕಾರ ಮಾಡಿದ್ದೀರಿ, ನೋವು ತಿಂದಿದ್ದೀರಿ. ಹಾಗೆಲ್ಲ ಈ ಕ್ಷಣದಲ್ಲಿ ನೀವು ಮಾಡಬಹುದಾದ ಅತ್ಯಂತ ಶಕ್ತಿಶಾಲಿ ಕಾರ್ಯ ಯಾವುದೆಂದರೆ ನಿಮ್ಮ ಹೃದಯವನ್ನು ದೇವರ ಮುಂದೆ ತೆರೆದಿಡುವುದು. ಮಕರ ರಾಶಿಯ ಪ್ರಿಯರೇ, ಶನಿ ಮಹಾರಾಜನು ನಿಮ್ಮನ್ನು ವರ್ಷಗಳ ಕಾಲ ಕಠಿಣ ಪಾಠ ಕಲಿಸಿದ್ದಾನೆ. ಆ ಪಾಠಗಳು ನಿಮ್ಮನ್ನು ಮುರಿಯಲು ಅಲ್ಲ, ನಿಮ್ಮನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಬಂದಿದ್ದವು. ಆದರೆ ಈಗ ಈ ಕರ್ಮದ ಸಂಧಿಕಾಲದಲ್ಲಿ ನಿಮಗೆ ಕೆಲವು ಸರಳವಾದ ಆದರೆ ಅತ್ಯಂತ ಪ್ರಭಾವಶಾಲಿಯಾದ ಕರ್ಮ ಪರಿಹಾರ ಮಾರ್ಗಗಳನ್ನು ತಿಳಿಸಲು ಬಯಸುತ್ತೇನೆ. ಮೊದಲನೆಯದಾಗಿ, ಪ್ರತಿ ಶನಿವಾರ ಬೆಳಗ್ಗೆ ಸೂರ್ಯೋದಯಕ್ಕೂ ಮೊದಲು ಎದ್ದು ಸ್ನಾನ ಮಾಡಿ ನೀಲಿ ಅಥವಾ ಕಪ್ಪು ಬಣ್ಣದ ಉಡುಪು ಧರಿಸಿ ಶನೀಶ್ವರನಿಗೆ ಪ್ರಾರ್ಥಿಸಿ. ಶನಿ ಅಷ್ಟೋತ್ತರ ಅಥವಾ ಶನಿ ಚಾಲೀಸ ಪಠಿಸಿದರೆ ನಿಮ್ಮ ರಾಶಿನಾಥನ ಕೃಪೆ ನಿಮ್ಮ ಮೇಲೆ ಇಮ್ಮಡಿಯಾಗಿ ಸುರಿಯುತ್ತದೆ. ಶನಿ ದೇವನು ಮಕರ ರಾಶಿಯ ಅಧಿಪತಿ. ಅವನನ್ನು ಭಕ್ತಿಯಿಂದ ಆರಾಧಿಸಿದರೆ ಅವನು ನಿಮ್ಮ ಜೀವನದ ಪ್ರತಿಯೊಂದು ಅಡಚಣೆಯನ್ನು ತನ್ನ ಕೈಗಳಿಂದಲೇ ದೂರ ಮಾಡಿಬಿಡುತ್ತಾನೆ. ಇದು ಬರೀ ಮಾತಲ್ಲ, ಇದು ಜ್ಯೋತಿಷ್ಯ ಶಾಸ್ತ್ರದ 1000 ವರ್ಷಗಳ ಅನುಭವದ ಸತ್ಯ. ಎರಡನೆಯ ಪರಿಹಾರ ತುಂಬಾ ಸರಳವಾದದ್ದು, ಆದರೆ ಅದರ ಶಕ್ತಿ ಅಪಾರ. ಪ್ರತಿದಿನ ಬೆಳಗ್ಗೆ 1 ಲೋಟ ನೀರಿನಲ್ಲಿ 1 ಚಿಟಿಕೆ ಕಪ್ಪು ಎಳ್ಳು ಹಾಕಿ ಆ ನೀರನ್ನು ಶನಿ ದೇವನಿಗೆ ಅರ್ಪಿಸಿ. ನಂತರ ನಿಮ್ಮ ಮನೆಯ ಬಡ ಜನರಿಗೆ ಅಥವಾ ಅಗತ್ಯವಿರುವವರಿಗೆ ಆಹಾರ ದಾನ ಮಾಡಿ. ಶನಿ ದೇವನಿಗೆ ಸೇವೆ ಮತ್ತು ದಾನ ಅತ್ಯಂತ ಪ್ರಿಯ. ನೀವು ಒಬ್ಬ ಬಡ ವ್ಯಕ್ತಿಗೆ ಅಥವಾ ನಿರ್ಗತಿಕ ಮಕ್ಕಳಿಗೆ ಊಟ ನೀಡಿದ ಆ ಒಂದು ಕ್ಷಣ ನಿಮ್ಮ ಜೀವನದ ಅದೃಷ್ಟದ ಬಾಗಿಲನ್ನು ನಿಧಾನವಾಗಿ ತೆರೆಯಲು ಆರಂಭಿಸುತ್ತದೆ. ಕರ್ಮ ಯಾವಾಗಲೂ ಕರ್ಮಕ್ಕೆ ಉತ್ತರ ಕೊಡುತ್ತದೆ. ಮೂರನೆಯ ಪರಿಹಾರ ಗ್ರಹಣ ಮಾಡಿ. ಮಕರ ರಾಶಿಯವರೇ, ರಾಹು ಕೇತು ಗ್ರಹಗಳ ಪ್ರಭಾವದಿಂದ ಉಂಟಾಗುವ ಆಂತರಿಕ ಗೊಂದಲ ಮತ್ತು ಭಯವನ್ನು ನಿವಾರಿಸಲು ಪ್ರತಿ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲೀಸ ಪಠಿಸಿ. ಹನುಮಂತ ದೇವರು ರಾಹು ಕೇತು ದೋಷಗಳನ್ನು ನಾಶ ಮಾಡುವ ಅಪ್ರತಿಮ ಶಕ್ತಿ ಹೊಂದಿದ್ದಾರೆ. ವಿಶೇಷವಾಗಿ ಸಂಕಟ ಮೋಚನ ಹನುಮಾನ್ ಅಷ್ಟಕ ಪಠಿಸಿದರೆ ನಿಮ್ಮ ಜೀವನದಲ್ಲಿ ಬಂದಿರುವ ಎಲ್ಲ ಕಷ್ಟಗಳ ಸಂಕೋಲೆಗಳು ಕಳಚಿ ಬೀಳುತ್ತವೆ. ಇದನ್ನು ಅನುಭವಿಸಿದವರು ಇದರ ಮಹಿಮೆ ಅರ್ಥ ಮಾಡಿಕೊಳ್ಳುತ್ತಾರೆ. ನಾಲ್ಕನೆಯದಾಗಿ, ಗುರುಗ್ರಹದ ಕೃಪೆ ಪಡೆಯಲು ಪ್ರತಿ ಗುರುವಾರ ಬೆಳಿಗ್ಗೆ ಹಳದಿ ಬಣ್ಣದ ಉಡುಪು ಧರಿಸಿ ಬಾಳೆ ಮರಕ್ಕೆ ಅಥವಾ ಅರಿಶಿನ ಗಂಧವನ್ನು ದೇವರಿಗೆ ಅರ್ಪಿಸಿ. ಗುರುಗ್ರಹ ನಿಮ್ಮ ಮೇಲೆ ಈಗ ತನ್ನ ದಿವ್ಯ ದೃಷ್ಟಿ ಹಾಕಲು ಸಿದ್ಧನಾಗಿದ್ದಾನೆ. ಆ ದೃಷ್ಟಿಯ ಸ್ವಾಗತ ಮಾಡಲು ನಿಮ್ಮ ಮನಸ್ಸು ಮತ್ತು ಆತ್ಮ ಶುದ್ಧವಾಗಿರಬೇಕು. ಗುರುವಾರ ದಿನ ಬ್ರಾಹ್ಮಣರಿಗೆ ಅಥವಾ ಹಿರಿಯ ಜೀವಗಳಿಗೆ ಗೌರವ ಅರ್ಪಿಸಿದರೆ ಗುರುದೇವನ ಆಶೀರ್ವಾದ ನಿಮ್ಮ ತಲೆ ಮೇಲೆ ಸದಾ ಇರುತ್ತದೆ. ಐದನೆಯ ಪರಿಹಾರ ಕೊಂಚ ಭಿನ್ನ, ಆದರೆ ಅತ್ಯಂತ ಪ್ರಭಾವಶಾಲಿ. ಮಕರ ರಾಶಿಯವರು ಈ ಕಾಲದಲ್ಲಿ ಮನಸ್ಸಿನ ಶಾಂತಿ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚು. ಏಕೆಂದರೆ ಒಳಗಿನ ಕರ್ಮ ತಿರುವು ನಡೆಯುವಾಗ ಮನಸ್ಸು ತಾನಾಗಿಯೇ ಅಸ್ಥಿರಗೊಳ್ಳುತ್ತದೆ. ಇದಕ್ಕಾಗಿ ಪ್ರತಿ ರಾತ್ರಿ ಮಲಗುವ ಮೊದಲು ಕನಿಷ್ಠ 5 ನಿಮಿಷ ನಿಮ್ಮ ಇಷ್ಟದೇವರ ಧ್ಯಾನ ಮಾಡಿ. ಯಾವುದೇ ಬಯಕೆ ಇಲ್ಲದೆ, ಯಾವುದೇ ಫಲಾಪೇಕ್ಷೆ ಇಲ್ಲದೆ, ಕೇವಲ ಆದಿ ಶಕ್ತಿಯ ಮುಂದೆ ತಲೆಬಾಗಿ ಆ ಶರಣಾಗತಿಯ ಒಂದು ಕ್ಷಣ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಿ ಬಿಡಬಹುದು. ಶರಣಾಗತಿ ಎಂದರೆ ಸೋಲು ಅಲ್ಲ, ಅದು ದೈವದ ಕೈಗೆ ನಿಮ್ಮ ಜೀವನವನ್ನು ಒಪ್ಪಿಸುವ ಧೈರ್ಯ. ಆರನೆಯ ಪರಿಹಾರ ಕರ್ಮ ಶುದ್ಧಿಗೆ ಸಂಬಂಧಿಸಿದ್ದು. ನೀವು ಹಿಂದೆ ಯಾರನ್ನಾದರೂ ತಿಳಿದೋ ತಿಳಿಯದೆಯೋ ನೋಯಿಸಿದ್ದರೆ ಅವರಲ್ಲಿ ಕ್ಷಮೆ ಕೇಳಿ. ಕ್ಷಮೆ ಕೇಳಲು ಸಾಧ್ಯವಾಗದ ಸ್ಥಿತಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿಯೇ ಅವರನ್ನು ಕ್ಷಮಿಸಿ ಮತ್ತು ದೇವರ ಮುಂದೆ ಪ್ರಾರ್ಥಿಸಿ. ಕರ್ಮಶಾಸ್ತ್ರ ಹೇಳುವುದು ಏನೆಂದರೆ, ಕ್ಷಮೆ ಮಾಡುವ ಶಕ್ತಿ ಇರುವ ಮನುಷ್ಯನ ಮೇಲೆ ಯಾವ ಗ್ರಹವೂ ದುಷ್ಪ್ರಭಾವ ಬೀರಲು ಸಾಧ್ಯವಿಲ್ಲ. ಕ್ಷಮೆ ಎಂಬ ಆ ಒಂದು ಭಾವನೆ ನಿಮ್ಮ ಸುತ್ತ ಒಂದು ದಿವ್ಯ ಕವಚ ನಿರ್ಮಿಸುತ್ತದೆ. ಆ ಕವಚದ ಮುಂದೆ ಯಾವ ನಕಾರಾತ್ಮಕ ಶಕ್ತಿಯೂ ನಿಲ್ಲಲಾರದು. ಏಳನೆಯ ಪರಿಹಾರ ವಿಶೇಷವಾಗಿ ಮಕರ ರಾಶಿಯ ಈ ಕಾಲಘಟ್ಟಕ್ಕೆ ಸೂಕ್ತ.
ನೀಲಂ ಅಥವಾ ನೀಲಿ ರತ್ನ ಧರಿಸುವ ಮೊದಲು ಜ್ಯೋತಿಷ್ಯ ತಜ್ಞರ ಸಲಹೆ ಪಡೆಯಿರಿ. ಆದರೆ ಸರಳ ಮಾರ್ಗವೆಂದರೆ ಕಬ್ಬಿಣದ ಉಂಗುರವನ್ನು ಶನಿವಾರ ಶನಿ ಮಂತ್ರ ಪಠಿಸಿ ಬಲ ಕೈಯ ಮಧ್ಯ ಬೆರಳಿಗೆ ಧರಿಸಿ. ಇದು ಶನಿ ದೇವನ ಶಕ್ತಿಯನ್ನು ನಿಮ್ಮ ದೇಹದೊಂದಿಗೆ ನೇರವಾಗಿ ಸಂಪರ್ಕಿಸುತ್ತದೆ. ಈ ಸಂಪರ್ಕ ಒಮ್ಮೆ ಸ್ಥಾಪಿತವಾದರೆ ನಿಮ್ಮ ಜೀವನದಲ್ಲಿ ಸ್ಥಿರತೆ ನಿಧಾನವಾಗಿ ಆದರೆ ಖಂಡಿತವಾಗಿ ಬರಲಾರಂಭಿಸುತ್ತದೆ. ಇನ್ನು ಭಾವನಾತ್ಮಕ ಗುಣಪಡಿಸುವಿಕೆಯ ಬಗ್ಗೆ ಮಾತನಾಡೋಣ. ಮಕರ ರಾಶಿಯವರೇ, ನೀವು ವರ್ಷಗಳ ಕಾಲ ನಿಮ್ಮ ನೋವನ್ನು ನುಂಗಿಕೊಂಡು ಬದುಕಿದ್ದೀರಿ. ನಿಮ್ಮ ಸಂಕಟಗಳನ್ನು ಯಾರೊಂದಿಗೂ ಹಂಚಿಕೊಳ್ಳದೆ ಒಳಗಿನ ಗಾಯಗಳನ್ನು ಮುಚ್ಚಿಕೊಂಡು ಬಲಿಷ್ಠರಂತೆ ತೋರಿಸಿಕೊಂಡಿದ್ದೀರಿ. ಆ ಶಕ್ತಿ ನಿಮ್ಮದು ನಿಜ. ಆದರೆ ಆ ಒಳಗಿನ ಗಾಯ ಗುಣವಾಗಬೇಕು. ಒಳಗಿನ ಗಾಯ ಗುಣವಾಗದ ಹೊರತು ಹೊರಗಿನ ಯಶಸ್ಸು ನಿಮಗೆ ಸಂತೋಷ ನೀಡಲಾರದು. ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನ ಮಾತು ಕೇಳಿ. ಅಳಬೇಕೆನಿಸಿದರೆ ಅಳಿ. ಆ ಕಣ್ಣೀರು ನಿಮ್ಮ ದೌರ್ಬಲ್ಯವಲ್ಲ, ಅದು ನಿಮ್ಮ ಆತ್ಮ ಶುದ್ಧಿ ಮಾಡಿಕೊಳ್ಳುತ್ತಿರುವ ದಿವ್ಯ ಪ್ರಕ್ರಿಯೆ. ದೇವರು ನಿಮ್ಮ ಪ್ರತಿಯೊಂದು ಕಣ್ಣೀರನ್ನು ಎಣಿಸಿ ಇಟ್ಟಿದ್ದಾನೆ ಮತ್ತು ಆ ಪ್ರತಿ ಕಣ್ಣೀರಿಗೂ ಅವನು ಉತ್ತರ ಕೊಡಲು ಸಿದ್ಧನಾಗುತ್ತಿದ್ದಾನೆ. ಇನ್ನೊಂದು ಮಹತ್ವದ ಕರ್ಮ ಪರಿಹಾರ ಇದೆ. ನಿಮ್ಮ ತಾಯಿ, ತಂದೆ ಅಥವಾ ಹಿರಿಯರಿದ್ದರೆ ಅವರ ಪಾದ ಸ್ಪರ್ಶ ಮಾಡಿ ಆಶೀರ್ವಾದ ಪಡೆಯಿರಿ. ಅವರಿಲ್ಲದಿದ್ದರೆ ಅವರ ನೆನಪಿನಲ್ಲಿ ಒಂದು ದೀಪ ಹಚ್ಚಿ ಪ್ರಾರ್ಥಿಸಿ. ಪಿತೃ ಆಶೀರ್ವಾದ ಮಕರ ರಾಶಿಯವರಿಗೆ ಈ ಸಮಯದಲ್ಲಿ ಅತ್ಯಂತ ಅವಶ್ಯ. ಏಕೆಂದರೆ ಶನಿ ಪಿತೃಕಾರಕ ಗ್ರಹ. ಪಿತೃಸ್ಥಾನ ಬಲವಾದಾಗ ಶನಿ ದೇವನ ಕೋಪ ಕರಗಿ ಅವನ ಕೃಪೆ ಹರಿಯಲಾರಂಭಿಸುತ್ತದೆ. ಇದು ಶಾಸ್ತ್ರ ಹೇಳುವ ಮಾತು ಮತ್ತು ಇದು 1000 ಜನ ಅನುಭವಿಸಿ ಸಿದ್ಧಪಡಿಸಿದ ಸತ್ಯ. ಈ ಎಲ್ಲ ಪರಿಹಾರಗಳನ್ನು ಮಾಡುವಾಗ ಒಂದು ಮಾತು ನೆನಪಿಡಿ. ಇವು ಮಾಂತ್ರಿಕ ಚಿಕಿಟ್ ಅಲ್ಲ. ಇವು ನಿಮ್ಮ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸುವ, ದೇವರ ಜೊತೆ ನಿಮ್ಮ ಸಂಪರ್ಕ ಸ್ಥಾಪಿಸುವ ಮಾರ್ಗಗಳು. ಶ್ರದ್ಧೆ ಮತ್ತು ನಿಯಮಿತತೆ ಇದ್ದರೆ ಈ ಪರಿಹಾರಗಳು ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆ ತರುತ್ತವೆ. ದೇವರು ಎಂದಿಗೂ ನಿಜವಾದ ಭಕ್ತರನ್ನು ಕೈಬಿಡುವುದಿಲ್ಲ. ಮತ್ತು ನೀವು ಇಷ್ಟು ದಿನ ಸಹಿಸಿಕೊಂಡು ಬಂದ ನಿಮ್ಮ ತ್ಯಾಗ, ನಿಮ್ಮ ಶ್ರಮ, ನಿಮ್ಮ ಕಣ್ಣೀರು ಇದೆಲ್ಲ ವ್ಯರ್ಥವಾಗಲಾರದು. ದೇವರ ಲೆಕ್ಕಾಚಾರ ಎಂದೂ ತಪ್ಪುವುದಿಲ್ಲ. ಈಗ ಮಾತನಾಡೋಣ ನಿಮ್ಮ ಜೀವನದಲ್ಲಿ ಆಗಲಿರುವ ಅತ್ಯಂತ ಮಹತ್ವದ ವ್ಯಾವಹಾರಿಕ ಬದಲಾವಣೆಗಳ ಬಗ್ಗೆ. ಮಕರ ರಾಶಿಯವರೇ, ನಿಮ್ಮ ಕೆಲಸ ಮತ್ತು ವ್ಯಾಪಾರದ ಕ್ಷೇತ್ರದಲ್ಲಿ ಈಗ ಒಂದು ಅಭೂತಪೂರ್ವ ತಿರುವು ಬರಲಿದೆ. ಗುರು ಗ್ರಹ ನಿಮ್ಮ ಲಾಭ ಸ್ಥಾನಕ್ಕೆ ದೃಷ್ಟಿ ಹಾಕುತ್ತಿದ್ದಾನೆ. ಶನಿ ಮಹಾರಾಜ ಸ್ವಗೃಹದಲ್ಲಿ ಬಲವಾಗಿ ನಿಂತು ನಿಮ್ಮ ಶ್ರಮಕ್ಕೆ ಫಲ ನೀಡಲು ಸಿದ್ಧನಾಗಿದ್ದಾನೆ. ಈ ಗ್ರಹ ಸಂಯೋಗ 10 ವರ್ಷಕ್ಕೊಮ್ಮೆ ಬರುವ ಅಪರೂಪದ ಯೋಗ. ಇದನ್ನು ಸರಿಯಾಗಿ ಬಳಸಿಕೊಂಡರೆ ನಿಮ್ಮ ಜೀವನ ಇಡೀ ಬದಲಾಗಿ ಬಿಡುತ್ತದೆ. ಮೊದಲ 7 ದಿನಗಳ ಬಗ್ಗೆ ವಿಶೇಷವಾಗಿ ಹೇಳಬೇಕಾಗಿದೆ. ಮಕರ ರಾಶಿಯವರೇ, ಇನ್ನು ಪ್ರೀತಿಯ ಬಗ್ಗೆ ಮಾತನಾಡೋಣ. ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಹೃದಯದ ಭಾವನೆಗಳು ಬಹಳ ಮಹತ್ವದ ತಿರುವು ತೆಗೆದುಕೊಳ್ಳಲಿವೆ. ಗುರು ಮತ್ತು ಶುಕ್ರರ ಸಂಯೋಜನೆ ಈ ಹಂತದಲ್ಲಿ ನಿಮ್ಮ ಸಂಬಂಧಗಳ ಮೇಲೆ ಒಂದು ವಿಶೇಷ ಬೆಳಕನ್ನು ಚೆಲ್ಲುತ್ತದೆ. ಇಷ್ಟು ದಿನ ನೀವು ಒಳಗೆ ಇಟ್ಟುಕೊಂಡಿದ್ದ ನೋವು, ಅಳಲು, ತಪ್ಪು ತಿಳಿವಳಿಕೆಗಳು ಇವೆಲ್ಲವೂ ಈಗ ಒಂದೊಂದಾಗಿ ಕರಗಲು ಪ್ರಾರಂಭವಾಗುತ್ತವೆ. ವಿವಾಹಿತರಿಗೆ ಹೇಳುವುದಾದರೆ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗಲಿದೆ. ತುಂಬಾ ದಿನಗಳಿಂದ ಒಬ್ಬರಿಗೊಬ್ಬರು ಸರಿಯಾಗಿ ಮಾತನಾಡಿಕೊಳ್ಳಲಾಗದ ಸ್ಥಿತಿ ಇದ್ದರೆ ಆ ಮೌನ ಈಗ ಮುರಿಯಲಿದೆ. ಮನಸ್ಸಿನಲ್ಲಿ ಬೇರೂರಿದ್ದ ಕಹಿ ಭಾವನೆಗಳು ಕಡಿಮೆಯಾಗಿ ಇಬ್ಬರ ನಡುವೆ ಒಂದು ಆಳವಾದ ಅರಿವು ಮೂಡಲಿದೆ. ಜೀವನ ಸಂಗಾತಿ ನಿಮ್ಮ ಬಗ್ಗೆ ಹೆಚ್ಚು ಗಮನ ನೀಡಲು ಆರಂಭಿಸುತ್ತಾರೆ. ಅವರ ನಡವಳಿಕೆಯಲ್ಲಿ ಬದಲಾವಣೆ ಕಾಣುತ್ತೀರಿ. ಅದನ್ನು ನೀವೇ ಒಂದು ದಿನ ಗಮನಿಸಿ ಆಶ್ಚರ್ಯಪಡುವಿರಿ. ಸಂಸಾರದಲ್ಲಿ ಸಂತೋಷದ ಗಾಳಿ ಬೀಸಲಿದೆ. ಮನೆಯಲ್ಲಿ ಒಂದು ಮಂಗಳಕರ ವಾತಾವರಣ ನಿರ್ಮಾಣವಾಗಲಿದೆ. ಆದರೆ ಒಂದು ವಿಷಯದಲ್ಲಿ ಎಚ್ಚರಿಕೆ ಇರಲಿ. ರಾಹು ಮಕರ ರಾಶಿಯ 7ನೇ ಭಾವಕ್ಕೆ ದೃಷ್ಟಿ ನೀಡುವ ಈ ಸಮಯದಲ್ಲಿ 3ನೇ ವ್ಯಕ್ತಿಗಳ ಮಧ್ಯಪ್ರವೇಶ ದಾಂಪತ್ಯದಲ್ಲಿ ಸಣ್ಣ ಸಮಸ್ಯೆ ಉಂಟುಮಾಡಬಹುದು. ಯಾರಾದರೂ ನಿಮ್ಮ ಸಂಬಂಧದ ಬಗ್ಗೆ ಕೆಟ್ಟ ಮಾತನಾಡಿದರೆ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಡಿ. ನಿಮ್ಮ ಸಂಗಾತಿಯ ಮೇಲೆ ನಂಬಿಕೆ ಇಡಿ. ಹೊರಗಿನ ಮಾತುಗಳಿಗೆ ಕಿವಿ ಕೊಡುವ ಬದಲು ನಿಮ್ಮ ಮನೆಯ ಬಾಂಧವ್ಯವನ್ನು ಗಟ್ಟಿ ಮಾಡಿ. ಇದು ಈ ಹಂತದಲ್ಲಿ ತುಂಬಾ ಅವಶ್ಯಕ. ಪ್ರೇಮ ಸಂಬಂಧದಲ್ಲಿರುವವರಿಗೆ ಈ ಸಮಯ ನಿಮಗೆ ಬಹಳ ವಿಶೇಷವಾಗಿದೆ. ಹಲವು ದಿನಗಳಿಂದ ನೀವು ಕಾಯುತ್ತಿದ್ದ ಮಾತು ಕೊನೆಗೂ ಕೇಳಿಸಲಿದೆ. ನೀವು ಪ್ರೀತಿಸುವ ವ್ಯಕ್ತಿ ನಿಮ್ಮ ಬಗ್ಗೆ ತನ್ನ ಮನಸ್ಸನ್ನು ತೆರೆದಿಡಲು ಸಿದ್ಧರಾಗುತ್ತಾರೆ. ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ಸಮಯ ಬರಲಿದೆ. ಅದಕ್ಕೆ ನೀವು ಮಾನಸಿಕವಾಗಿ ಸಿದ್ಧರಿರಿ. ವಿವಾಹದ ಪ್ರಸ್ತಾಪ ಬಂದರೆ ಆಶ್ಚರ್ಯಪಡಬೇಡಿ. ಗ್ರಹ ಸ್ಥಾನಗಳು ಹೇಳುತ್ತಿರುವುದು ಒಂದೇ. ನಿಮ್ಮ ಪ್ರೀತಿಗೆ ಇನ್ನೂ ಮಾನ್ಯತೆ ಸಿಗಲಿದೆ. ಕುಟುಂಬ ಸಂಬಂಧಗಳ ವಿಷಯದಲ್ಲಿ ಹೇಳುವುದಾದರೆ, ತಂದೆ, ತಾಯಿ ಅಥವಾ ಹಿರಿಯ ವ್ಯಕ್ತಿಗಳ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ. ಅವರೊಂದಿಗೆ ಹೆಚ್ಚು ಸಮಯ ಕಳೆಯಿರಿ. ಅವರ ಮಾತುಗಳನ್ನು ಕೇಳಿ. ಕೆಲವರಿಗೆ ಸಹೋದರ ಸಹೋದರಿಯರ ನಡುವಿನ ಮನಸ್ತಾಪ ದೂರವಾಗಿ ಮತ್ತೆ ಪ್ರೀತಿಯ ಸಂಬಂಧ ಮರುಸ್ಥಾಪನೆಯಾಗಲಿದೆ. ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ಮಾಡಲು ಈ ಸಮಯ ಅನುಕೂಲಕರ. ಮದುವೆ, ನಾಮಕರಣ, ಗೃಹ ಪ್ರವೇಶ ಇಂತಹ ಮಂಗಳ ಸಮಾರಂಭಗಳು ನಿಮ್ಮ ಮನೆಯಲ್ಲಿ ನಡೆಯುವ ಸಾಧ್ಯತೆ ಇದೆ. ಅದಕ್ಕಾಗಿ ಮನಸ್ಸನ್ನು ತೆರೆದಿಡಿ.
ಒಂಟಿಯಾಗಿರುವವರಿಗೆ ಇನ್ನೊಂದು ಮಾತು ಹೇಳಲೇಬೇಕು. ನೀವು ತುಂಬಾ ದಿನ ಒಂಟಿಯಾಗಿ ಕಾದಿದ್ದೀರಿ. ಮನಸ್ಸಿನಲ್ಲಿ ಒಮ್ಮೊಮ್ಮೆ ಅನ್ನಿಸಿರಬಹುದು, ನನಗೆ ಯಾರೂ ಇಲ್ಲ ಅಂತ. ಆದರೆ ಆ ಭಾವನೆ ಸುಳ್ಳು. ವಿಧಿ ನಿಮಗಾಗಿ ಸರಿಯಾದ ವ್ಯಕ್ತಿಯನ್ನು ಸಿದ್ಧಪಡಿಸುತ್ತಿತ್ತು. ಆ ಕ್ಷಣ ಹತ್ತಿರ ಬರುತ್ತಿದೆ. ಮುಂದಿನ ಕೆಲವು ತಿಂಗಳುಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅರ್ಥಪೂರ್ಣ ಸಂಬಂಧ ಪ್ರವೇಶ ಪಡೆಯಬಹುದು. ಅದು ಎಲ್ಲಿಂದ ಬರುತ್ತದೆ ಎಂದು ನಿರೀಕ್ಷಿಸಬೇಡಿ. ಅನಿರೀಕ್ಷಿತ ಜಾಗದಲ್ಲಿ, ಅನಿರೀಕ್ಷಿತ ಸಂದರ್ಭದಲ್ಲಿ ಅದು ನಡೆಯುತ್ತದೆ. ಆರೋಗ್ಯದ ವಿಷಯಕ್ಕೆ ಬರೋಣ. ಮಕರ ರಾಶಿಯವರೇ, ಶನಿ ನಿಮ್ಮ ರಾಶಿಯಾಧಿಪತಿ ಎಂದು ನಿಮಗೆ ಗೊತ್ತು. ಶನಿ ಯಾವಾಗಲೂ ಶಿಸ್ತನ್ನು ಬಯಸುತ್ತಾನೆ. ದೇಹದ ವಿಷಯದಲ್ಲೂ ಅಷ್ಟೇ. ನಿಮ್ಮ ದೇಹ ನಿಮ್ಮಿಂದ ಕ್ರಮಬದ್ಧ ಜೀವನ ಶೈಲಿಯನ್ನು ಬಯಸುತ್ತಿದೆ. ಇನ್ನು ಮುಂದೆ ನಿದ್ರೆ ಸರಿಯಾಗಿರಲಿ, ಆಹಾರ ಸಮಯಕ್ಕೆ ಸರಿಯಾಗಿ ತೆಗೆದುಕೊಳ್ಳಿ, ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳಿ. ಹಲವು ದಿನಗಳಿಂದ ನೀವು ಒತ್ತಡದಲ್ಲಿ ಜೀವನ ನಡೆಸಿದ್ದೀರಿ. ಅದರ ಪರಿಣಾಮ ದೇಹದ ಮೇಲೆ ಆಗಿರಬಹುದು. ಬೆನ್ನು ನೋವು, ಮಂಡಿ ನೋವು, ತಲೆನೋವು ಇವು ಶನಿ ಸಂಬಂಧಿ ಆರೋಗ್ಯ ಸಮಸ್ಯೆಗಳು. ಇವಕ್ಕೆ ನಿರ್ಲಕ್ಷ್ಯ ತೋರಿಸಬೇಡಿ. ಗುರು ಈಗ ನಿಮ್ಮ ಆರೋಗ್ಯ ಭಾವಕ್ಕೆ ಶುಭ ದೃಷ್ಟಿ ನೀಡುತ್ತಿದ್ದಾನೆ. ಅದರ ಅರ್ಥ ಏನೆಂದರೆ, ನೀವು ಆರೋಗ್ಯದ ಬಗ್ಗೆ ಗಮನ ನೀಡಿದರೆ ಹಳೆಯ ತೊಂದರೆಗಳು ಕ್ರಮೇಣ ಕಡಿಮೆಯಾಗುತ್ತವೆ. ಯಾವುದೇ ದೀರ್ಘಕಾಲಿಕ ಕಾಯಿಲೆ ಇದ್ದರೆ ಆ ವಿಷಯದಲ್ಲಿ ಒಳ್ಳೆಯ ಸುದ್ದಿ ಕೇಳಲು ಸಾಧ್ಯ. ಯೋಗ, ಪ್ರಾಣಾಯಾಮ, ಬೆಳಗಿನ ನಡಿಗೆ ಇವುಗಳನ್ನು ದಿನಚರಿಗೆ ಸೇರಿಸಿಕೊಳ್ಳಿ. ಇದು ನಿಮ್ಮ ದೇಹ ಮತ್ತು ಮನಸ್ಸು ಎರಡನ್ನೂ ಶಕ್ತಿಯುತವಾಗಿ ಮಾಡುತ್ತದೆ. ಮಾನಸಿಕ ಆರೋಗ್ಯದ ಬಗ್ಗೆ ಒಂದು ಮುಖ್ಯ ಮಾತು. ಇಷ್ಟು ದಿನ ನೀವು ಎಲ್ಲವನ್ನೂ ಒಳಗೆ ಇಟ್ಟುಕೊಂಡಿದ್ದೀರಿ. ನೋವನ್ನು ನುಂಗಿಕೊಂಡಿದ್ದೀರಿ. ಹೊರಗೆ ತೋರಿಸಿಕೊಳ್ಳದೆ ಬಾಳಿದ್ದೀರಿ. ಇನ್ನೂ ಹಾಗೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಹಗುರ ಮಾಡಿಕೊಳ್ಳಿ. ನಂಬಿಕೆಯ ವ್ಯಕ್ತಿಯೊಂದಿಗೆ ಮಾತನಾಡಿ. ಇಲ್ಲವಾದರೆ ದೇವರ ಮುಂದೆ ಕುಳಿತು ಮಾತನಾಡಿ. ಆ ಒಂದು ಕ್ಷಣದ ಮೌನ ಪ್ರಾರ್ಥನೆ ನಿಮ್ಮ ಮನಸ್ಸಿನ ಭಾರವನ್ನು ಇಳಿಸಲು ಅದ್ಭುತವಾಗಿ ಕೆಲಸ ಮಾಡುತ್ತದೆ. ವಿದ್ಯಾರ್ಥಿಗಳಾದ ಮಕರ ರಾಶಿಯವರಿಗೆ ಹೇಳುವುದಾದರೆ, ಈ ಹಂತದಲ್ಲಿ ನಿಮ್ಮ ಓದಿನ ಶಕ್ತಿ ಹೆಚ್ಚಾಗಲಿದೆ. ಗುರುವಿನ ಕೃಪೆ ಬುದ್ಧಿಶಕ್ತಿಯ ಮೇಲೆ ಬೀಳುತ್ತದೆ. ಇದುವರೆಗೂ ಕಠಿಣವಾಗಿ ತೋರುತ್ತಿದ್ದ ವಿಷಯಗಳು ಸ್ಪಷ್ಟವಾಗಲು ಶುರುವಾಗುತ್ತವೆ. ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ನಿರೀಕ್ಷಿಸಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಕಾಣಲು ಈ ಸಮಯ ಅನುಕೂಲಕರ. ಶಿಕ್ಷಕರ ಮಾರ್ಗದರ್ಶನ ಪಡೆಯಿರಿ. ಕಿರಿಯರ ಮಾತು ಕೇಳಿ. ಅದು ನಿಮ್ಮ ಭವಿಷ್ಯವನ್ನು ಪ್ರಕಾಶಮಾನ ಮಾಡಲಿದೆ. ಪ್ರವಾಸ ಮತ್ತು ವಿದೇಶ ಅವಕಾಶಗಳ ಬಗ್ಗೆ ಹೇಳುವುದಾದರೆ, ಮಕರ ರಾಶಿಯವರಿಗೆ ಈ ಸಮಯ ಬಹಳ ಅನುಕೂಲಕರ. ದೂರ ಪ್ರಯಾಣದ ಅವಕಾಶ ಬರಬಹುದು. ಕೆಲಸದ ನಿಮಿತ್ತ ಬೇರೆ ನಗರಕ್ಕೆ ಹೋಗುವ ಸಂದರ್ಭ ಬರಬಹುದು. ವಿದೇಶ ಹೋಗಬೇಕೆಂಬ ಕನಸು ಇದ್ದರೆ ಅದು ನನಸಾಗಲು ದಾರಿ ತೆರೆದುಕೊಳ್ಳಲಿದೆ. ರಾಹು ನವಮ ಭಾವದಲ್ಲಿ ಇರುವ ಕಾರಣ ವಿದೇಶ ಸಂಬಂಧಿ ಅವಕಾಶಗಳು ಚಮತ್ಕಾರಿಕ ರೀತಿಯಲ್ಲಿ ಬರಬಹುದು. ಅದಕ್ಕಾಗಿ ಸಿದ್ಧರಾಗಿರಿ. ದಾಖಲೆಗಳು, ಅರ್ಜಿಗಳು ಎಲ್ಲವನ್ನು ಮೊದಲೇ ಸಿದ್ಧಪಡಿಸಿ ಇಡಿ. ಆದರೆ ಪ್ರಯಾಣದ ವಿಷಯದಲ್ಲಿ ಒಂದು ಎಚ್ಚರಿಕೆ. ರಾಹು ಮತ್ತು ಕೇತು ಆಕ್ಸ್ ನಿಮ್ಮ ರಾಶಿಯ ಮೇಲೆ ಒಂದು ವಿಶೇಷ ಒತ್ತಡ ಹಾಕುತ್ತಿರುವ ಈ ಸಮಯದಲ್ಲಿ ಅವಸರದ ನಿರ್ಧಾರಗಳು ಬೇಡ. ಯಾವುದೇ ದೊಡ್ಡ ಪ್ರಯಾಣ ಮಾಡಬೇಕಾದರೆ ಗ್ರಹ ಸ್ಥಾನ ನೋಡಿ ಮಾಡಿ. ಶುಭ ದಿನ ಆರಿಸಿ ಹೊರಡಿ. ಆ ಒಂದು ಮುನ್ನೆಚ್ಚರಿಕೆ ನಿಮ್ಮನ್ನು ಸುರಕ್ಷಿತವಾಗಿ ಕಾಪಾಡುತ್ತದೆ. ಅನಿರೀಕ್ಷಿತ ಲಾಭಗಳ ವಿಷಯಕ್ಕೆ ಬರೋಣ. ಮಕರ ರಾಶಿಯವರಿಗೆ ಈ ಸಮಯದಲ್ಲಿ ಯಾವುದೋ ಅನಿರೀಕ್ಷಿತ ಮೂಲದಿಂದ ಧನ ಬರಬಹುದು. ಹಳೆಯ ಸಾಲ ವಾಪಸ್ ಬರಬಹುದು. ಯಾವುದೋ ಹಳೆಯ ಹೂಡಿಕೆ ಈಗ ಫಲ ಕೊಡಲು ಪ್ರಾರಂಭಿಸಬಹುದು. ಆಸ್ತಿ ಸಂಬಂಧಿ ವಿಷಯದಲ್ಲಿ ಹಲವು ದಿನಗಳಿಂದ ನಿಂತಿದ್ದ ಕೆಲಸ ಮತ್ತೆ ಚಲಿಸಲು ಶುರುವಾಗಬಹುದು. ಸರ್ಕಾರದಿಂದ ಅಥವಾ ನ್ಯಾಯಾಲಯದಿಂದ ನಿರೀಕ್ಷಿಸದ ಸಕಾರಾತ್ಮಕ ಫಲ ಬರಬಹುದು. ಇವೆಲ್ಲವೂ ಈ ಸುವರ್ಣ ಯುಗದ ಕೊಡುಗೆಗಳು. ಇನ್ನು ಮಕರ ರಾಶಿಯವರೇ, ಈ ಕ್ಷಣ ಒಂದಿಷ್ಟು ನಿಮ್ಮ ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ. ನಿಮ್ಮ ಜೀವನದ ಈ ಅಧ್ಯಾಯ, ಇದನ್ನು ಶಾಸ್ತ್ರಗಳಲ್ಲಿ ಒಂದು ಅತ್ಯಂತ ವಿರಳ ಕಾಲಚಕ್ರ ಬದಲಾವಣೆ ಎಂದು ಕರೆಯುತ್ತಾರೆ. ಇದು ಸಾಮಾನ್ಯ ಸಮಯವಲ್ಲ. ಇಂತಹ ಗ್ರಹ ಸ್ಥಿತಿ ಒಮ್ಮೆ ಬಂದರೆ ದಶಕಗಳ ಕಾಲ ಮರಳಿ ಬರುವುದ